ಹಾಯ್, ನಾನು ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಎಷ್ಟೋ ಸಲ ನಾವು ಇವತ್ತು ಮಾರ್ಕೆಟ್ ಸೈಡ್ ವೇಸ್ ಇರುತ್ತೋ ಅಥವಾ ಟ್ರೆಂಡಿ ಆಗಿರುತ್ತೋ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಯಾವುದಾದ್ರೂ ಟೂಲ್ ನಮಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಯಾಕಂದರೆ ಕೆಲವು ಸ್ಟ್ರಾಟಜೀಸ್ ಟ್ರೆಂಡಿ ಮಾರ್ಕೆಟಲ್ಲಿ ಚೆನ್ನಾಗಿ ವರ್ಕ್ ಮಾಡುತ್ತೆ, ಅದೇ ಸೈಡ್ ವೇಸ್ ಮಾರ್ಕೆಟ್ ಇದ್ದ ಕೂಡಲೇ ಅದೇ ಸ್ಟ್ರಾಟಜಿ ನಮಗೆ ಸ್ಟಾಪ್ ಲಾಸ್ ಕೊಡುತ್ತೆ. ಸೊ ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡೋ ಮೊದಲೇ ನಮಗೆ ಆವತ್ತು ಮಾರ್ಕೆಟ್ ಸೈಡ್ ವೇಸ್ ಇರುತ್ತೋ ಅಥವಾ ಟ್ರೆಂಡಿ ಆಗಿರುತ್ತೋ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಮ್ಮ ಟ್ರೇಡ್ಸ್ ಇನ್ನಷ್ಟು ಪ್ರಿಸೈಸ್ ಆಗಿರ್ಬೋದು ಅಲ್ವಾ. ಸೊ ಈ ಥರ ನಮಗೆ ಮಾರ್ಕೆಟಿನ ಮೂಮೆಂಟನ್ನು ಅಂದರೆ ಯಾವ ಡೈರೆಕ್ಷನಲ್ಲಿ ಮಾರ್ಕೆಟ್ ಮೂವ್ ಆಗುತ್ತೆ, ಅಂದರೆ ಆ ದಿನ ಮಾರ್ಕೆಟ್ ಟ್ರೆಂಡಿ ಆಗಿರುತ್ತೋ ಅಂದರೆ ಒನ್ ಸೈಡೆಡ್ ಮೂವ್ಮೆಂಟ್ ಕೊಡುತ್ತೋ ಅಥವಾ ಸೈಡ್ ವೇಸ್ ಆಗಿರುತ್ತೋ ಅನ್ನೋದನ್ನು ತಿಳಿಸೋದಕ್ಕೆ ಒಂದು ಎಫೆಕ್ಟಿವ್ ಟೂಲ್ ಇದೆ. ಅದು ಸೆಂಟ್ರಲ್ ಪಿವೋಟ್ ರೇಂಜ್. ಈ ಸೆಂಟ್ರಲ್ ಪಿವೋಟ್ ರೇಂಜನ್ನು ಯೂಸ್ ಮಾಡಿಕೊಂಡು ನಾವು ಮಾರ್ಕೆಟ್ ಟ್ರೆಂಡಿ ಆಗಿರುತ್ತೋ ಅಥವಾ ಸೈಡ್ ವೇಸ್ ಆಗಿರುತ್ತೋ ಅನ್ನೋದನ್ನು ಮೊದಲಿಂದನೇ ಡಿಸೈಡ್ ಮಾಡೋದು ಸಾಧ್ಯ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ CPR ಅನ್ನೋ ಒಂದು ಎಫೆಕ್ಟಿವ್ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ನಾವು 3 ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ಡಿಸ್ಕಸ್ ಮಾಡ್ತೀವಿ. ಮೊದಲನೇ ಸ್ಟ್ರಾಟಜಿ ಆಪ್ಷನ್ ಬೈಯಿಂಗಿಗೆ, ಎರಡನೇ ಸ್ಟ್ರಾಟಜಿ ಆಪ್ಷನ್ ಸೆಲ್ಲಿಂಗಿಗೆ, ಹಾಗೆ ಮೂರನೇ ಸ್ಟ್ರಾಟಜಿ ಕೂಡ ಆಪ್ಷನ್ ಬೈಯಿಂಗಿಗೆ ಆಗಿರುತ್ತೆ. ಸೊ ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಇದರಿಂದ ನಿಮಗೆ 3 ಎಫೆಕ್ಟಿವ್ ಸ್ಟ್ರಾಟಜೀಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದಕ್ಕೂ ಮೊದಲು ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲಿಗೆ ನಾವು CPR ಅಂದರೆ ಏನು ಅಂತ ನೋಡೋಣ. CPR ಅಂದರೆ ಏನು ಅಂತ ತಿಳ್ಕೊಳ್ಳೋ ಮೊದಲು ನಿಮಗೆ ಪಿವೋಟ್ ಪಾಯಿಂಟ್ಸ್ ಬಗ್ಗೆ ಗೊತ್ತಿರಬೇಕು. ಯಾಕಂದರೆ ಈ ಪಿವೋಟ್ ಪಾಯಿಂಟ್ಸ್ನ ಸ್ವಲ್ಪ ರಿಫೈನ್ಡ್ ವರ್ಷನ್ನೇ CPR, ಸೆಂಟ್ರಲ್ ಪಿವೋಟ್ ರೇಂಜ್. ಸೊ ಮೊದಲಿಗೆ ಪಿವೋಟ್ ಪಾಯಿಂಟ್ ಅಂದರೆ ಏನು, ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಹಾಗೆ ಅದರಿಂದ ನಾವು CPRನ್ನು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದು ಕೂಡ ನಮಗೆ ತಿಳಿಯುತ್ತೆ. ಸೊ ಮೊದಲಿಗೆ ನಾನಿಲ್ಲಿ ನಿಫ್ಟಿ ಸ್ಪಾಟ್ ಚಾರ್ಟನ್ನು ತಗೊಂಡಿದ್ದೇನೆ. ಇಲ್ಲಿ ಇಂಡಿಕೇಟರ್ಸಿಗೆ ಹೋದರೆ ಪಿವೋಟ್ ಪಾಯಿಂಟ್ಸ್ ಸ್ಟ್ಯಾಂಡರ್ಡ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಪಿವೋಟ್ ಪಾಯಿಂಟ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಅಂದರೆ ಇಲ್ಲಿ ನಿಮಗೊಂದು ಮಧ್ಯದಲ್ಲಿ ಒಂದು ಪಿವೋಟ್ ಲೈನ್ ಇರುತ್ತೆ, ಇದು ಪಿವೋಟ್ ಲೈನ್ ಆಗುತ್ತೆ. ಹಾಗೆ ಮೇಲಿಂದ ರೆಸಿಸ್ಟೆನ್ಸ್ ಲೈನ್ಗಳಿರುತ್ತೆ, ಕೆಳಗಿಂದ ಸಪೋರ್ಟ್ ಲೈನ್ಸ್ಗಳಿರುತ್ತೆ. ಸೊ ಇನ್ನೂ ಕರೆಕ್ಟಾಗಿ ತೋರಿಸ್ಬೇಕು ಅಂದರೆ ನಾನಿಲ್ಲಿ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಿ ಈ ಪಿವೋಟನ್ನು ಬ್ಲ್ಯಾಕ್ ಮಾಡ್ತೀನಿ, ಸೊ ದ್ಯಾಟ್ ನಿಮಗಿದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಈ ಬ್ಲ್ಯಾಕ್ ಲೈನ್ಸ್ ಇದು ಪಿವೋಟ್ ಲೈನ್. ಸೊ ಇದರ ಮೇಲಿರುವಂಥದ್ದು ರೆಸಿಸ್ಟೆನ್ಸ್ ಲೈನ್ಸ್, ಇದ್ರ ಕೆಳಗಿರುವಂಥದ್ದು ಸಪೋರ್ಟ್ ಲೈನ್ಸ್. ಸೊ ಯೂಶ್ವಲಿ ನಾವು ಪಿವೋಟ್ ಲೈನ್ಸನ್ನು ಯಾವ ಥರ ಇಂಟರ್ಪ್ರಿಟ್ ಮಾಡ್ತೇವೆ ಅಂದರೆ, ಯಾವಾಗ ಸ್ಟಾಕ್ ಅಥವಾ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಅಂದರೆ ಯಾವುದೋ ಇಂಡೆಕ್ಸ್ ಇರ್ಬೋದು, ಪಿವೋಟ್ ಲೈನಿಂದ ಕೆಳಗಿದ್ದಾಗ ನಾವು ಯೂಶ್ವಲಿ ಆವತ್ತು ಆ ಇಂಡೆಕ್ಸ್ ಅಥವಾ ಆ ಸ್ಟಾಕ್ ಡೌನ್ ಸೈಡ್ ಮೂಮೆಂಟನ್ನು ತೋರಿಸುತ್ತೆ ಅಂತ ನಾವು ಎಸ್ಯೂಮ್ ಮಾಡ್ತೇವೆ. ಅದೇ ಥರ ಯಾವಾಗ ಪಿವೋಟ್ಗಿಂತ ಮೇಲೆ ಇಂಡೆಕ್ಸ್ ಓಪನ್ ಆಗುತ್ತೋ ಆ ದಿನ ಸ್ಟಾಕ್ ಅಪ್ಸೈಡ್ ಮೂಮೆಂಟನ್ನು ತೋರಿಸುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಪಿವೋಟ್ ಲೈನ್ಗಿಂತ ಮೇಲೆ ನಿಫ್ಟಿ ಓಪನ್ ಆಗುತ್ತೆ, ಆಮೇಲೆ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಮೂಮೆಂಟನ್ನು ತೋರಿಸುತ್ತೆ. ಅದೇ ಥರ ಇಲ್ಲಿ ನೀವು ನೋಡಿದ್ರೆ ಪಿವೋಟ್ ಲೈನ್ಗಿಂತ ಕೆಳಗೆ ನಿಫ್ಟಿ ಓಪನ್ ಆಗುತ್ತೆ, ಆಮೇಲೆ ಕಂಟಿನ್ಯೂಸ್ ಆಗಿ ಡೌನ್ ಸೈಡ್ ಮೂಮೆಂಟನ್ನು ತೋರಿಸುತ್ತೆ. ಆದರೆ ಕೆಲವೊಮ್ಮೆ ಇಲ್ಲಿ ನೀವು ನೋಡಿದ್ರೆ ನಿಫ್ಟಿ ಪಿವೋಟಿಂದ ಕೆಳಗೆ ಓಪನ್ ಆಗಿ ಮತ್ತೆ ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಅಪ್ಸೈಡ್ ಮೂಮೆಂಟನ್ನು ತೋರಿಸ್ತು. ಸೊ ಕೆಲವು ಸಲ ಏನಾಗುತ್ತೆ ಅಂದರೆ ಜಸ್ಟ್ ಈ ಪಿವೋಟ್ ಲೈನ್ಸ್ ನಮಗೆ ಎಕ್ಸಾಕ್ಟ್ ಕನ್ಫರ್ಮೇಷನನ್ನು ಕೊಡೋದಿಲ್ಲ. ಸೊ ನಾವು ಬರೀ ಪಿವೋಟ್ ಲೈನನ್ನು ಹಿಡ್ಕೊಂಡು ನಮ್ಮ ಟ್ರೇಡನ್ನು ಪ್ಲ್ಯಾನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಮಗೆ ರೆಸ್ಕ್ಯೂಗೆ ಬರುವಂಥದ್ದು ಸೆಂಟ್ರಲ್ ಪಿವೋಟ್ ರೇಂಜ್. ಇದು ನಮಗೆ ಪ್ರಿಸೈಸ್ ಆಗಿ ಒಂದು ರೇಂಜನ್ನು ಕೊಡುತ್ತೆ. ಯೂಶ್ವಲಿ ಸೆಂಟ್ರಲ್ ಪಿವೋಟ್ ರೇಂಜನ್ನು ಸ್ಟಾಕ್ ಆಗಿರ್ಬೋದು, ಇಂಡೆಕ್ಸ್ ಆಗಿರ್ಬೋದು ರೆಸ್ಪೆಕ್ಟ್ ಮಾಡುತ್ತೆ. ಸೊ ಈ CPR ಅನ್ನು ಯೂಸ್ ಮಾಡಿಕೊಂಡು ನಾವೀಗ 3 ಸ್ಟ್ರಾಟಜೀಸ್ಗಳನ್ನು ನೋಡೋಣ. ಸೊ ನಿಮಗೆ ಪಿವೋಟ್ ಅಂದರೆ ಏನು ಅಂತ ಒಂದು ಐಡಿಯಾ ಈಗ ಸಿಕ್ಕಿರುತ್ತೆ. ಸೊ ನಾನೀಗ ಈ ಪಿವೋಟ್ ಇಂಡಿಕೇಟರನ್ನು ತೆಗೆದು ಇನ್ನೂ ಎಫೆಕ್ಟಿವ್ ಇಂಡಿಕೇಟರ್ ಆದಂತಹ CPR ಅನ್ನು ಹಾಕ್ತೀನಿ. ಸೊ ಇಲ್ಲಿ ಬೇರೆ ಬೇರೆ CPRಗಳು ಅವೈಲೇಬಲ್ ಇರುತ್ತೆ, ನೀವು ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಸೊ ಯೂಶ್ವಲಿ CPR ಅನ್ನು ಹಾಕಿದ ಕೂಡಲೇ ಈ ಥರ ತುಂಬ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನಾವು ಸೆಟ್ಟಿಂಗ್ಸಿಗೆ ಹೋಗಿ ನಮಗೆ ಏನು ಬೇಕು ಅದನ್ನು ಮಾತ್ರ ಇಟ್ಟು ಉಳಿದದನ್ನೆಲ್ಲ ಅನ್ಚೆಕ್ ಮಾಡೋಣ. ನಮಗೆ ಡೈಲಿ ಪಿವೋಟ್ ಮಾತ್ರ ಸಾಕು, ಬೇರೆ ಯಾವುದು ಈಗ ನಮಗೆ ನೆಸೆಸಿಟಿ ಇಲ್ಲ. ಸೊ ಎಲ್ಲವನ್ನು ಅನ್ಚೆಕ್ ಮಾಡಿ ಸ್ಟೈಲಲ್ಲಿ ಕೂಡ ನಿಮಗೆ R3 S3 ಎಲ್ಲ ಬೇಡ ಆದರೆ ಅದನ್ನು ತೆಗಿಬೋದು. ಫಾರ್ ಟೈಮ್ ಬೀಯಿಂಗ್ ನಾನು ಇದನ್ನು ಇಡ್ತೀನಿ. ಸೊ ನಮಗೆ ಈಗ ಮೇನ್ ಆಗಿ ಬೇಕಿರುವಂಥದ್ದು ಇದು, ಈ ಮಿಡ್ಲಲ್ಲಿರುವಂತಹ 3 ಲೈನ್ಸ್ ಇದು ಸೆಂಟ್ರಲ್ ಪಿವೋಟ್ ರೇಂಜ್. ಇದರ ಮೇಲೆ ಇರುವಂಥದ್ದು ರೆಸಿಸ್ಟೆನ್ಸ್ ಲೆವೆಲ್ಸ್, ಹಾಗೆ ಕೆಳಗಿರುವಂಥದ್ದು ಸಪೋರ್ಟ್ ಲೆವೆಲ್ಸ್.
ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಬೇರೆ ಬೇರೆ ಸ್ಟ್ರಾಟಜೀಸ್ಗಳನ್ನು ಬಿಲ್ಡ್ ಮಾಡ್ಬೋದು. ಅದಕ್ಕೂ ಮೊದಲು ನಿಮಗೆ ನ್ಯಾರೋ CPR ಮತ್ತು ವೈಡ್ CPR ಅಂದರೆ ಏನು ಅಂತ ಗೊತ್ತಿರಬೇಕು. ಯೂಶ್ವಲಿ CPR ನ್ಯಾರೋ ಇದ್ದಾಗ, ಅಂದರೆ ಇಲ್ಲಿ ನೀವು ನೋಡಿದ್ರೆ ಈ CPR ನ್ಯಾರೋ ಆಗಿದೆ, ಇಲ್ಲಿ ಗ್ಯಾಪ್ ಹೆಚ್ಚಿಲ್ಲ ಬಿಟ್ವೀನ್ ದ ಪಿವೋಟ್ ಪಾಯಿಂಟ್ ಆ್ಯಂಡ್ ದ ಪಿವೋಟ್ ಪಾಯಿಂಟ್ ರೇಂಜ್, ಜಾಸ್ತಿ ಗ್ಯಾಪ್ ಇಲ್ಲ. ಹಾಗಾಗಿ ಈ ಥರ ನ್ಯಾರೋ CPR ಇದ್ದಾಗ ನಾವು ಟ್ರೆಂಡಿ ಮಾರ್ಕೆಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಈ ಕೇಸಲ್ಲಿ ನಿಫ್ಟಿ ಒನ್ ಸೈಡೆಡ್ ಮೂಮೆಂಟನ್ನು ತೋರಿಸುತ್ತೆ. ಇಲ್ಲಿ ನೀವು ನೋಡ್ಬೋದು ಕಂಟಿನ್ಯೂಸ್ ಆಗಿ ನಿಫ್ಟಿ ಡೌನ್ ಸೈಡ್ ಮೂಮೆಂಟನ್ನು ತೋರಿಸ್ತಾ ಇದೆ. ಅದೇ ಇಲ್ಲಿ ನೀವು ನೋಡಿದ್ರೆ CPR ವೈಡ್ ಇದೆ, ಹಾಗಾಗಿ ನಿಫ್ಟಿ ಒಂದು ರೇಂಜಲ್ಲಿ ಮೂವ್ ಆಗ್ತಾ ಇದೆ, ಸೈಡ್ ವೇಸ್ ಮೂವ್ ಆಗ್ತಾ ಇದೆ. ನಮಗೆ ಇಲ್ಲಿ ಒನ್ ಸೈಡೆಡ್ ಟ್ರೆಂಡ್ ಯಾವುದೇ ರೀತಿಯಲ್ಲಿ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಅದೇ ಥರ ಇಲ್ಲಿ ಕೂಡ CPR ವೈಡ್ ಆಗಿದೆ, ಹಾಗಾಗಿ ನಿಫ್ಟಿ ಒಂದೇ ಲೆವೆಲಲ್ಲಿದೆ, ಅದು R1 ಮತ್ತು R2 ಮಧ್ಯದಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ನಮ್ಗೆ ಇಲ್ಲಿ ಒನ್ ಸೈಡ್ ಮೂವ್ಮೆಂಟ್ ನೋಡಲಿಕ್ಕೆ ಸಿಗಲಿಲ್ಲ. ಅದೇ ಥರ ಇಲ್ಲಿ ನೀವು ನೋಡಿದ್ರೆ CPR ನ್ಯಾರೋ ಇದೆ, ಹಾಗಾಗಿ ಫಸ್ಟಿಗೆ ನಿಫ್ಟಿ ಅಪ್ ಟ್ರೆಂಡನ್ನು ತೋರಿಸ್ತು, ಬಟ್ ಈ CPR ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಮಾಡಿ ಆಮೇಲೆ ನಿಫ್ಟಿ ಕಂಟಿನ್ಯೂಸ್ ಆಗಿ ಡೌನ್ ಸೈಡ್ ಮೂವ್ಮೆಂಟನ್ನು ತೋರಿಸ್ತು. ಸೊ ಹೀಗೆ ನಾವು CPR ಅನ್ನು ನೋಡಿಕೊಂಡು ಆ ದಿವಸ ಮಾರ್ಕೆಟ್ ಟ್ರೆಂಡಿ ಆಗಿರುತ್ತೋ ಅಥವಾ ಸೈಡ್ ವೇಸ್ ಮೂಮೆಂಟನ್ನು ತೋರಿಸುತ್ತೋ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಪ್ರೆಡಿಕ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡ್ಬೋದು. ಮೊದಲನೇದಾಗಿ ಯಾವಾಗ ನಮಗೆ ನ್ಯಾರೋ CPR ನೋಡ್ಲಿಕ್ಕೆ ಸಿಗುತ್ತೋ ಆವತ್ತು ನಮಗೆ ಒಳ್ಳೆ ಟ್ರೆಂಡಿ ಮೂವ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗ ನೀವು ಟ್ರೆಂಡಿಂಗ್ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿದ್ರೆ CPR ನ್ಯಾರೋ ಇದೆ, ಸೊ ಇದು ಟ್ರೆಂಡಿ ಮೂವಿನ ಒಂದು ಕ್ಲಿಯರ್ ಇಂಡಿಕೇಶನ್ ಆಗಿದೆ. ಸೊ ಯಾವಾಗ ನೀವು ಇಲ್ಲಿ ಒಂದು ಲೆವೆಲಲ್ಲಿ, ಅಂದರೆ ಐದರ್ ರೆಸಿಸ್ಟೆನ್ಸ್ ಲೆವೆಲ್ಸ್, ಸಪೋರ್ಟ್ ಲೆವೆಲ್ಸ್ ಅಥವಾ ಪಿವೋಟ್ ಲೆವೆಲ್ಸಲ್ಲಿ ಒಂದು ಒಳ್ಳೆಯ ಕನ್ಫರ್ಮೇಷನ್ ನಿಮಗೆ ಸಿಗುತ್ತೆ, ಅಲ್ಲಿ ನೀವು ಡೈರೆಕ್ಟಾಗಿ ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಲೆವೆಲಲ್ಲಿ ನಿಫ್ಟಿ ಓಪನ್ ಆಯಿತು ಆ್ಯಂಡ್ ಇದು ಒಂದು ಸ್ಟ್ರಾಂಗ್ ಲೆವೆಲ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಇದು ರೆಸಿಸ್ಟೆನ್ಸ್ ಲೆವೆಲ್, ಹಾಗಾಗಿ ಇಲ್ಲಿ ನೀವು ಡೈರೆಕ್ಟಾಗಿ ಪುಟ್ಟನ್ನು ಬೈ ಮಾಡ್ಬೋದು. ಆಪ್ಷನ್ಸಿಗೆ ಹೋಗಿ ನೀವು ಪುಟ್ಟನ್ನು ಬೈ ಮಾಡಿದ್ರೆ ನಿಮಗೆ ಈಸಿಲಿ ಈ ಟಾರ್ಗೆಟ್ ತನಕ ರೀಚ್ ಆಗ್ಬೋದು. ಸೊ ನಿಮ್ಮ ಫಸ್ಟ್ ಟಾರ್ಗೆಟ್ ನೀವು ಈ ಪಿವೋಟ್ ಲೆವೆಲ್ ಇಟ್ಕೊಂಡು ನೆಕ್ಸ್ಟ್ ಟಾರ್ಗೆಟ್ ಇದನ್ನು ಇಡ್ಬೋದು. ಇಲ್ಲಿ ನೋಡ್ಬೋದು ನೀವು ಈಸಿಲಿ ನಿಫ್ಟಿ ಒಳ್ಳೆ ಮೂಮೆಂಟನ್ನು ಕೊಟ್ಟಿದೆ. ಅದೇ ಥರ ನಿಮ್ಮ ಸ್ಟಾಪ್ ಲಾಸ್ ಜಸ್ಟ್ ಈ ಲೆವೆಲಿನ ಎಬವ್ ಇರ್ಬೋದು. ಸೊ ಈ ಕೇಸಸಲ್ಲಿ ನಿಮಗೆ ನ್ಯಾರೋ CPR ಇದ್ದಾಗ ಸ್ಟಾಪ್ ಲಾಸ್ ಕೂಡ ಬಹಳ ಚಿಕ್ಕದಿರುತ್ತೆ. ಈಸಿಲಿ 1:2 1:3 RR ರೇಷಿಯೋ ನಿಮಗೆ ಮೀಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ ನೀವು ನೋಡಿದ್ರೆ ಫಸ್ಟಿಗೆ ಸ್ಟಾಕ್ ಈ ಲೆವೆಲಲ್ಲಿ ಒಂದು ಬ್ರೇಕ್ಔಟ್ ಕೊಡ್ತು ಈ ಸಪೋರ್ಟ್ ಲೆವೆಲಲ್ಲಿ. ಸೊ ಇಲ್ಲಿಂದ ಈಸಿಲಿ ನಾವು ನಮ್ಮ ಫಸ್ಟ್ ಟಾರ್ಗೆಟನ್ನು ಈ CPR ರೇಂಜಲ್ಲಿ ಇಡ್ಬೋದು. ಸೊ ನೀವಿಲ್ಲಿ ನೋಡಿದ್ರೆ ಇಲ್ಲಿ ತನಕ ನಿಫ್ಟಿ ಮೂವ್ ಆಯಿತು, ಆಮೇಲೆ ಈ ಲೆವೆಲಿಂದ ಮತ್ತೆ ನಿಫ್ಟಿ ಫಾಲ್ ಆಯಿತು. ಸೊ ಇಲ್ಲಿ ಅಗೇನ್ ನೀವು ಬ್ರೇಕ್ ಡೌನ್ ನೋಡಿದಾಗ ನೀವು ಪುಟ್ ಆಪ್ಷನನ್ನು ಬೈ ಮಾಡ್ಬೋದು. ಇಲ್ಲಿ ನೀವು ಕಾಲ್ ಆಪ್ಷನನ್ನು ಬೈ ಮಾಡಿ ಇದನ್ನು ಟಾರ್ಗೆಟ್ ಇಡ್ಬೋದು. ಅದೇ ಥರ ಇಲ್ಲಿ ಬ್ರೇಕ್ ಡೌನ್ ಆದಾಗ ನೀವು ಪುಟ್ ಆಪ್ಷನನ್ನು ಬೈ ಮಾಡಿ ಈ ಲೆವೆಲನ್ನು ಟಾರ್ಗೆಟ್ ಇಡ್ಬೋದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕಾದ್ರೆ ಅಗೇನ್ ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ನ್ಯಾರೋ CPR ನಮಗೆ ನೋಡ್ಲಿಕ್ಕೆ ಸಿಕ್ತು. ಆಗ ಎಕ್ಸಾಕ್ಟ್ಲಿ ಈ ಲೆವೆಲಲ್ಲಿ ನೀವು ಬ್ರೇಕ್ ಡೌನ್ ನೋಡಿದ ಕೂಡಲೇ ನೀವು ಪುಟ್ಟನ್ನು ಬೈ ಮಾಡ್ಬೋದು. ಅದೇ ಈ ನ್ಯಾರೋ CPRನ ಮೇಲೆ ನೀವು ಸ್ಟಾಪ್ ಲಾಸನ್ನು ಇಡ್ಬೋದು. ಬಟ್ ಈ ಕೇಸಲ್ಲಿ ಫಸ್ಟಿಗೆ ಸ್ಟಾಪ್ ಲಾಸ್ ಹಿಟ್ ಆಯಿತು, ಆದರೆ ಪುನಃ ಸೆಕೆಂಡ್ ಟೈಮ್ ನಿಮಗೆ ಒಳ್ಳೆ ಮೂಮೆಂಟನ್ನು ನಿಫ್ಟಿ ಕೊಡ್ತು. ಸೊ ಯೂಶ್ವಲಿ ನ್ಯಾರೋ CPR ಇದ್ದಾಗ ನಮಗೆ ಟ್ರೆಂಡಿಂಗ್ ಸ್ಟ್ರಾಟಜಿ ಒಳ್ಳೆ ವರ್ಕ್ ಆಗುತ್ತೆ. ಸೊ ಇದಿಷ್ಟು ಟ್ರೆಂಡಿಂಗ್ ಮಾರ್ಕೆಟಿಗಾದರೆ ವೈಡ್ CPR ಇದ್ದಾಗ ನಾವು ಏನು ಮಾಡ್ಬೋದು? ವೈಡ್ CPR ಇದ್ದಾಗ ನಾವು ಇನ್ನೊಂದು ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಬೇಕಾಗುತ್ತೆ. ಇದು ಶಾರ್ಟ್ ಸ್ಟ್ರ್ಯಾಂಗಲ್. ಇದಕ್ಕೆ ನೀವು ನಿಫ್ಟಿಯ ಕ್ಲೋಸೆಸ್ಟ್ ಲೆವೆಲನ್ನು ನೋಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡಿದ್ರೆ ನಿಫ್ಟಿ ಈ ಲೆವೆಲಲ್ಲಿ ಓಪನ್ ಆಯಿತು. ಸೊ ಈ ಲೆವೆಲಲ್ಲಿ ಓಪನ್ ಆದಾಗ ನಿಫ್ಟಿಯ ನೆಕ್ಸ್ಟ್ ಕ್ಲೋಸೆಸ್ಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಒಂದು ಈ ಲೆವೆಲ್, ಇದು ಸ್ಟ್ರಾಂಗ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಅದೇ ಥರ ಈ ರೆಸಿಸ್ಟೆನ್ಸ್ ಲೆವೆಲ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಸೊ ನಾವು ಈ ಎರಡು ಲೆವೆಲನ್ನು ತಗೊಂಡು ಶಾರ್ಟ್ ಸ್ಟ್ರ್ಯಾಂಗಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಅಂದರೆ 18,250 ಲೆವೆಲಲ್ಲಿ ನಾವು ಕಾಲನ್ನು ಶಾರ್ಟ್ ಮಾಡ್ಬೋದು. ಅದೇ ಥರ ಇಲ್ಲಿ 18,050 ಲೆವೆಲಲ್ಲಿ ನಾವು ಪುಟ್ಟನ್ನು ಶಾರ್ಟ್ ಮಾಡ್ಬೋದು. ಸೊ ನಾವು OTM ಅಲ್ಲಿ ಶಾರ್ಟ್ ಸ್ಟ್ರ್ಯಾಂಗಲ್ ಮಾಡುವಂಥದ್ದು. ಸೊ ಈ ಥರ ಮಾಡೋದ್ರಿಂದ
ಈ ಟೈಮ್ ಡಿಕೆಯಿಂದಾಗಿ ನಾವು ಒಳ್ಳೆ ಅಮೌಂಟನ್ನು ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಒಳ್ಳೆ ಪ್ರಾಫಿಟನ್ನು ನಾವು ಇದರಿಂದ ತೆಗೆಯೋದು ಸಾಧ್ಯ ಆಗುತ್ತೆ. ಯಾಕಂದರೆ ಈ ವೈಡ್ CPR ಇಂದಾಗಿ ನಿಫ್ಟಿ ಅಂತ ದೊಡ್ಡ ಮೂಮೆಂಟನ್ನು ಆ ದಿವಸ ತೋರಿಸುವ ಚಾನ್ಸಸ್ ಕಮ್ಮಿ ಇರುತ್ತೆ. ಅದೇ ಥರ ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಹಾಗೂ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಆಗಿರೋದ್ರಿಂದ ನಾವು ಈ ಗ್ಯಾಪಲ್ಲಿ ನಾವು ಶಾರ್ಟ್ ಸ್ಟ್ರ್ಯಾಂಗಲ್ ಮಾಡಿದಾಗ ಟೈಮ್ ಡಿಕೆ ಆಗ್ತಾ ಹೋಗಿ ನಮಗೆ ಎಂಡ್ ಆಫ್ ದ ಡೇ ಒಳ್ಳೆ ಪ್ರಾಫಿಟ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ನೀವು ಕಲೆಕ್ಟ್ ಮಾಡಿದಂತಹ ಟೋಟಲ್ ಪ್ರೀಮಿಯಮಿನ 10% ನಾವು ಸ್ಟಾಪ್ ಲಾಸ್ ಇಡ್ತೇವೆ. ಸೊ ಈ 10%ನಷ್ಟು ನಮಗೆ ಲಾಸ್ ಆಗೋ ತನಕ ನಾವು ಈ ಪೊಸಿಷನ್ಸನ್ನು ಹೋಲ್ಡ್ ಮಾಡ್ತೇವೆ, ನಾವು ಈ ಪೊಸಿಷನಿಂದ ಎಕ್ಸಿಟ್ ಆಗೋ ಹಾಗಿಲ್ಲ. ಇದೇ ರೂಲನ್ನು ನೀವು ಫಾಲೋ ಮಾಡಿದ್ರೆ ಈ ಒಂದು ಲಾಸ್ಟಿಗೆ ಸಂಜೆ ನಿಫ್ಟಿ ಅಪ್ಸೈಡ್ ಮೂಮೆಂಟನ್ನು ತೋರಿಸಿದ್ರು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಇದು ನಮಗೆ ಪ್ರಾಫಿಟಲ್ಲೇ ಟ್ರೇಡನ್ನು ಎಂಡ್ ಮಾಡೋ ಹಾಗೆ ಮಾಡುತ್ತೆ. ಯಾಕಂದರೆ ಇಲ್ಲಿ ಟೈಮ್ ಡಿಕೆಯಿಂದಾಗಿ ಪ್ರೀಮಿಯಂ ವ್ಯಾಲ್ಯೂ ಆಬ್ವಿಯಸ್ಲಿ ಕಮ್ಮಿ ಆಗಿರುತ್ತೆ. ಸೊ ಈ ಥರ ಮಾಡೋದ್ರಿಂದ ನಮಗೆ ಸೈಡ್ ವೇಸ್ ಮಾರ್ಕೆಟಲ್ಲಿ ಕೂಡ ಪ್ರಾಫಿಟನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಟ್ರೆಂಡಿ ಮಾರ್ಕೆಟ್ ಇದ್ದಾಗ ಟ್ರೆಂಡಿ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡೋದ್ರಿಂದ ಟ್ರೆಂಡಿ ಮಾರ್ಕೆಟಲ್ಲಿ ಕೂಡ ಇದೇ CPR ಅನ್ನು ಯೂಸ್ ಮಾಡಿಕೊಂಡು ಪ್ರಾಫಿಟನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಮೂರನೆಯ ಸ್ಟ್ರಾಟಜಿಯನ್ನು ನೋಡೋಣ. ಇದು ವರ್ಜಿನ್ CPR ಸ್ಟ್ರಾಟಜಿ. ವರ್ಜಿನ್ CPR ಅಂದರೆ ಯಾವ CPR ಅನ್ನು ನಿಫ್ಟಿ ಆ ದಿನ ಟಚ್ ಮಾಡಲ್ವೋ ಆ CPR ವರ್ಜಿನ್ CPR ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಫ್ಟಿ ಇಲ್ಲೆಲ್ಲಾದರೂ ಓಪನ್ ಆದರೆ ಈ CPR ಹತ್ರ ಸಪೋರ್ಟ್ ತಗೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಥರ ಕೆಳಗೆಲ್ಲಾದರೂ ಓಪನ್ ಆದರೂ ಕೂಡ ಈ CPR ಲೆವೆಲ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯೂಶ್ವಲಿ ಇದು CPR ವರ್ಕ್ ಆಗೋದು ಹೇಗೆ ಅಂದರೆ ಅದು ಮ್ಯಾಗ್ನೆಟ್ ಥರ, ನಿಫ್ಟಿ ಎಲ್ಲೇ ಇರಲಿ ಅಥವಾ ಬ್ಯಾಂಕ್ ನಿಫ್ಟಿ ಕೂಡ ಆಗಿರ್ಬೋದು ಅಥವಾ ಯಾವುದೇ ಸ್ಟಾಕ್ ಕೂಡ ಆಗಿರ್ಬೋದು, CPR ಹತ್ರ ಸೆಳೆಯುತ್ತೆ. ಓಪನಿಂಗ್ ವ್ಯಾಲ್ಯೂ ಎಲ್ಲಿದ್ದರೂ ಕೂಡ ಅದು CPR ಅನ್ನು ಆ ದಿನ ಟಚ್ ಮಾಡುವ ಚಾನ್ಸಸ್ಸೇ ಜಾಸ್ತಿ. ಬಟ್ ಕೆಲವೊಮ್ಮೆ ಈ CPR ಅನ್ಟಚ್ಡ್ ಆಗಿರುತ್ತೆ, ಅಂದರೆ ಈ CPR ವರ್ಜಿನ್ CPR ಆಗುತ್ತೆ. ಸೊ ಯಾವಾಗ ನಾವು ವರ್ಜಿನ್ CPR ಅನ್ನು ನೋಡ್ತೇವೋ ನಾವು ವರ್ಜಿನ್ CPR ಸ್ಟ್ರಾಟಜಿಯನ್ನು ಅಪ್ಲೈ ಮಾಡ್ಬೋದು. ಅದೇನೆಂದರೆ ಇಲ್ಲಿ ನೀವು ನೋಡಿದ್ರೆ ಈ ದಿನ ಅಂದರೆ 23ಗೆ ನಿಫ್ಟಿ CPR ಅನ್ನು ಟಚ್ಚೇ ಮಾಡಲಿಲ್ಲ. ಸೊ ಇದು ವರ್ಜಿನ್ CPR ಆಯಿತು. ಇದರ ಅರ್ಥ ಏನಂದರೆ ಈ CPR ಈ CPR ಲೆವೆಲ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ನೆಕ್ಸ್ಟ್ ಡೇ ವರ್ಕ್ ಮಾಡುತ್ತೆ. ಸೊ ನೆಕ್ಸ್ಟ್ ನೀವು ನೋಡಿದರೆ ನಿಫ್ಟಿ ಈ ಲೆವೆಲಲ್ಲಿ ಓಪನ್ ಆಗಿ ಇಲ್ಲಿ ಸಪೋರ್ಟ್ ತಗೊಂಡು ಅಪ್ಸೈಡ್ ಮೂಮೆಂಟನ್ನು ತೋರಿಸಿದೆ. ಸೊ ಯಾವಾಗ ನಿಫ್ಟಿ ಈ ವರ್ಜಿನ್ CPR ಲೆವೆಲಲ್ಲಿ ಸಪೋರ್ಟ್ ತಗೊಳ್ಳುತ್ತೋ ಆಗ ನೀವು ಕಾಲನ್ನು ಬೈ ಮಾಡ್ಬೋದು. ಈ ಕೇಸಲ್ಲಿ ಇಲ್ಲಿ ಸ್ಟ್ರಾಂಗ್ ಆಗಿ ಸಪೋರ್ಟನ್ನು ನಿಫ್ಟಿ ತಗೊಂಡಿರೋದ್ರಿಂದ ನೀವು ಇಲ್ಲಿ ಕಾಲನ್ನು ಬೈ ಮಾಡಿ ಈ CPR ಅನ್ನು ನೀವು ಟಾರ್ಗೆಟ್ ಆಗಿ ಇಡ್ಬೋದು. ಅದೇ ಥರ ಈ CPRನ ಬಿಲೋ ಜಸ್ಟ್ ಈ ವರ್ಜಿನ್ CPRನ ಕೆಳಗೆ ನಿಮ್ಮ ಸ್ಟಾಪ್ ಲಾಸನ್ನು ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಯಾವಾಗ ವರ್ಜಿನ್ CPR ಇರುತ್ತೋ ಆ ಲೆವೆಲ್ ಯೂಶ್ವಲಿ ಸ್ಟ್ರಾಂಗ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಸೊ ವರ್ಜಿನ್ CPR ಇದ್ದಾಗ ನೀವು ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಕೂಡ ಪ್ರಾಫಿಟನ್ನು ಮಾಡ್ಬೋದು. ಸೊ ಈ ಮೂರು ಸ್ಟ್ರಾಟಜೀಸನ್ನು ಸಮ್ ಅಪ್ ಮಾಡೋದಾದರೆ ನೀವು ಯಾವಾಗ ನ್ಯಾರೋ CPR ಅನ್ನು ನೋಡ್ತಿರೋ ಆಗ ನೀವು ಡೈರೆಕ್ಷನಲ್ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡ್ಬೋದು. ಅಂದರೆ ನೀವು ಸ್ಟ್ರಾಂಗ್ ಲೆವೆಲ್ಸನ್ನು ನೋಡಿ ಹತ್ತಿರದ ಲೆವೆಲ್ಸಲ್ಲಿ ನೀವು ಕಾಲನ್ನು ಅಥವಾ ಪುಟ್ಟನ್ನು ಬೈ ಮಾಡ್ಬೋದು. ಸೆಕೆಂಡ್ ಸ್ಟ್ರಾಟಜಿಯಲ್ಲಿ ನೀವು ವೈಡ್ CPR ಅನ್ನು ನೋಡಿದಾಗ ಶಾರ್ಟ್ ಸ್ಟ್ರ್ಯಾಂಗಲ್ ಮಾಡಿ ಅದನ್ನು 10% ಆಫ್ ದ ಪ್ರೀಮಿಯಂ ಸ್ಟಾಪ್ ಲಾಸ್ ಮೂಲಕ ನೀವು ಅದನ್ನು ಎಂಡ್ ಆಫ್ ದ ಡೇ ತನಕ ಇಟ್ಕೊಂಡು ಪ್ರಾಫಿಟನ್ನು ಮಾಡುವಂಥದ್ದು. ಮೂರನೆಯದು ವರ್ಜಿನ್ CPR. ಯಾವಾಗ ನಿಮಗೆ ವರ್ಜಿನ್ CPR ನೋಡ್ಲಿಕ್ಕೆ ಸಿಗುತ್ತೋ ಆಗ ಆ ಲೆವೆಲನ್ನು ಸ್ಟ್ರಾಂಗ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡಿ. ಯಾವಾಗ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಈ ಲೆವೆಲಲ್ಲಿ ಸಪೋರ್ಟನ್ನು ತಗೊಳ್ಳುತ್ತೋ ಅಥವಾ ಯಾವಾಗ ಈ ಲೆವೆಲ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೋ ಆ ಲೆವೆಲಲ್ಲಿ ನೀವು ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಕಾಲ್ ಅಥವಾ ಪುಟ್ಟನ್ನು ಬೈ ಮಾಡಿ ಒಳ್ಳೆ ಪ್ರಾಫಿಟ್ಸನ್ನು ಮಾಡ್ಬೋದು. ಸೊ ಈ ಮೂರು ಸ್ಟ್ರಾಟಜೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ಬರ್ತೀವಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.